ಬೇಳೂರು ಗೋಪಾಲಕೃಷ್ಣ ಅವರಿದ್ದಾರೆ, ಅವ್ರನ್ನ ನೇರವಾಗಿ ನಾನು ಮಾತಾಡ್ತೀನಿ. ಕಾಂಗ್ರೆಸ್ನ ಹಿರಿಯರು, ಶಾಸಕರು. ಬೇಳೂರು ಸರ್, ಹನಿ ಟ್ರ್ಯಾಪ್ ವಿಚಾರ ಪದೇ ಪದೇ ಸದನದಲ್ಲಿ ಚರ್ಚೆ ಆಗ್ತಾನೆ ಇದೆ. ಇದಕ್ಕೊಂದು ಲಾಜಿಕಲ್ ಎಂಡ್ ಬೇಕು. ಇದನ್ನು ನೀವು ಯಾವ ರೀತಿ ನೋಡ್ತಾ ಇದ್ದೀರಿ? ನಾನು ನೋಡಿ, ಬಹುಶಃ ಈ ಥರ ದುರಂತಗಳು ಆಗೋದು ಬೇಡ ಅಂತ ನನ್ನ ಅನಿಸಿಕೆ. ಹಿಂದೆ BJP ಸರ್ಕಾರದಲ್ಲೂ ಸಹ ಹನಿ ಟ್ರಾಪ್ ಆಗಿ ಮಂತ್ರಿಗಳೆಲ್ಲ ರಾಜೀನಾಮೆ ಕೊಟ್ಟರು. ಈಗ ನೋಡಿದರೆ ಮತ್ತೆ ಹನಿ ಟ್ರಾಪ್ ಆಗಿದೆ ಅಂಥೇಳಿ, ಇದು ಇವಾಗಲ್ಲ, 2 ತಿಂಗಳಿಂದ 4 ಜನ ಮಂತ್ರಿಗಳಿದೆ, ಇನ್ನಿಷ್ಟು ಜನ MLAಗಳಿದೆ, ಅದಿದೆ ಅಂತೇಳಿ ಪಾಪ ಅವ್ರ ಮೇಲೆ ಒಂದು ಸ್ವಲ್ಪ ಗುಮಾನಿ ಬಂದು ಪಾಪ ಕೆಲವು ಮಂತ್ರಿಗಳೆಲ್ಲ ಹೆದರ್ಕೊಂಡ್ಬಿಟ್ಟಿದ್ರು, ನಂದೋ ಯಾರ್ದೋ ಏನು ಅಂತ. ನೋಡಿ, ಯಾವರೇ ಇರಲಿ, ಇವೆಲ್ಲ ಸಹಜವಾಗಿ ಇವತ್ತು ಅಧಿಕಾರಿ ಇರ್ಬೋದು, ನೀವು ಬೇರೆ ಇರ್ಬೋದು, ಅಥವಾ ಯಾವುದೇ ಇದರಲ್ಲಿದ್ದರೂ ಸಹ ಇವತ್ತು ಈ ಥರ ಹನಿ ಟ್ರಾಪ್ ಮಾಡುವಂಥ ಇದರಲ್ಲಿ ಭಾಳ ದುರಂತ ಆಗುತ್ತೆ. ಅದಕ್ಕೆ ಹೊಸ ಕಾನೂನು ತರಬೇಕು. ಮೊನ್ನೆ ನೋಡಿ, ಈಗ ಈ ರೈತರ ಸಾಲನ ವಸೂಲಿ ಮಾಡೋದು ಅಂತೇಳಿ ಏನು ಇವತ್ತು ದೊಡ್ಡ ಕಾನೂನು ತಂದಿದ್ದೀರಿ, ಅದೇ ಥರ ಒಂದು ಕಾನೂನು ತಂದಿಟ್ಟುಬಿಟ್ರೆ ನಿಜವಾಗ್ಲೂ ಇದು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಥರ ಈ ವಿಧಾನಸಭೆಯಲ್ಲಿ ಈ ಥರ ಆಗಿಬಿಟ್ರೆ ಮುಂದಿನ ಪೀಳಿಗೆಗೆ ನಾವು ಏನು ಸಂದೇಶ ಕೊಡ್ತೀವಿ, ಇದಾಗ ತಪ್ಪಾಗುತ್ತೆ. ಹಾಗಾಗಿ ಕೆಲವರೆಲ್ಲ ಇದನ್ನು ಭಾಳ ಹಗುರವಾಗಿ ತಿಳ್ಕೊಳ್ಳುವಂಥದ್ದಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು, ಅಥವಾ ನಮ್ಮ ಹೋಮ್ ಮಿನಿಸ್ಟರ್ ಇರ್ಬೋದು, ಇದಕ್ಕೆ ಒಂದು ಸರಿಯಾದ ಕಾನೂನು ತರಬೇಕು ಅನ್ನೋದು ನಮ್ಮ ಉದ್ದೇಶ. ಯಾರು ಸರ್ ಆ ಮಹಾನಾಯಕ ಹನಿ ಟ್ರಾಪ್ ಹಿಂದೆ ಇರೋರು? ಯಾರೇ ಇರಲಿ, ಅವನು ಇರ್ಬೋದು. ನೋಡಿ, ಈಗ ಹನಿ ಟ್ರಾಪ್ ಮಾಡಬೇಕಾದ್ರೆ ಈಗ ದುಡ್ಡಿಗಾಗಿ ಮಾಡೋರು ಇದ್ದಾರೆ, ಕೆಲವು ರಾಜಕೀಯ ಮಾಡೋರು ಇರ್ಬೋದು, ಇನ್ನು ಬೇರೆ ಬೇರೆ ಇರ್ಬೋದು. ಇಲ್ಲಿ ರಾಜಕೀಯಕ್ಕಾಗಿ ಪವರ್ ಶೇರಿಂಗ್ ಆಗಿ ಮಾಡ್ತಿದ್ದಾರೆ ಅನ್ನೋದೇ ಜಾಸ್ತಿ ಕೇಳಿ ಬರ್ತಾ ಇರೋದು. ನೋಡಿ, ಅದು ಸುಮ್ಮನೆ ಯಾರು ಹೇಳಿದ್ದಲ್ಲ, ನಾನು ಒಪ್ಪಕ್ಕೆ ಹೋಗಲ್ಲ. ರಾಜಕೀಯ ಶೇರಿಗಾಗಿ ಯಾರನ್ನೋ ತೊಗೊಂಡು ಬಂದು ಮಾಡೋಕ್ಕಾದ್ರೆ, ಯಾರೋ ಒಬ್ಬನ ಹನಿ ಟ್ರಾಪ್ ಮಾಡಿದರೆ ರಾಜಕೀಯದಲ್ಲಿ ಬೇರೆ ಮುಂದಾಗೋದಾದರೆ ಭಾಳ ಜನ ಇದೇ ಮಾಡ್ಬೋದು. ಮುನಿರತ್ನ ಮಾಡಿದಾವೆ ಅಲ್ಲ, ಕೆಲವೆಲ್ಲ ಮಾಡಿದಾರಲ್ಲ. ಮುನಿರತ್ನ ಅವ್ರದ್ದೆಲ್ಲ ಅದೇ ಕೆಲಸ ಇಲ್ಲ, ಅವರೆಲ್ಲ ಅದೇನೋ ಇಂಜೆಕ್ಷನ್ ಕೊಟ್ಟು ಇನ್ನೊಂದು ಕೊಟ್ಟು ಅದೆಲ್ಲ ಮಾಡಿದಂಥ ಅದೆಲ್ಲ ದಾಖಲೆ ಇದೆ ನನಗೆ. ಆ ಥರ ಅಲ್ಲ ಇದು. ಈ ಥರ ಯಾವುದೇ ವ್ಯಕ್ತಿ ಇರ್ಬೋದು, ಯಾರೇ ಇರ್ಬೋದು, ಈ ಥರ ಆಗಬಾರ್ದು ಅನ್ನೋ ನಮ್ಮ ಉದ್ದೇಶ. ಇದು ಪ್ರಜಾಪ್ರಭುತ್ವದಲ್ಲಿ ಈ ಥರ ಒಂದು ದೇಂಗುಲದಲ್ಲಿ, ವಿಧಾನಸೌಧದಲ್ಲಿ ಈ ಥರ ಹಿಂದೆ ಬ್ಲೂ ಫಿಲ್ಮ್ ನೋಡಿದರು, ಇನ್ನೊಂದು ನೋಡಿದರು, ಇಲ್ಲಿ ನೋಡಿದ್ದು, ಇವೆಲ್ಲ ಇಂಥ ಒಂದು ದೇಂಗುಲದಲ್ಲಿ ಆಗಬಾರ್ದು ಅನ್ನೋ ನಮ್ಮ ಉದ್ದೇಶ. ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ ಈ ರೀತಿಯ ಗಂಭೀರ ಆರೋಪವನ್ನು ಮಾಡ್ತಾ ಇರೋದು, ಸರ್ಕಾರ ಇದನ್ನು ಎಷ್ಟು ಗಂಭೀರವಾಗಿ ತಗೊಂಡಿದೆ ಅಂತ. ವಿಪಕ್ಷದ ವಿರುದ್ಧ ದಾಳಿ ಮಾಡೋದು, ಅವ್ರ ಮೇಲೆ ನೀವು ಟೀಕೆ ಮಾಡೋದು, ಇದನ್ನೆಲ್ಲ ಪಕ್ಕಕ್ಕಿಟ್ಟು ಈ ಒಂದು ಗಂಭೀರ ವಿಚಾರ ತಗೋಬೇಕಲ್ವಾ ಅಂತ. ಇದು ಒಬ್ಬ ಮಂತ್ರಿಗಳೇ ಹೇಳಿದ ಮೇಲೆ ರಾಜ್ಯ ಸರ್ಕಾರ ಗಂಭೀರವಾಗಿ ತಗೊಳುತ್ತೆ. ಇದನ್ನು ಹೋಮ್ ಮಿನಿಸ್ಟರ್ಗಳು ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ಮುಖ್ಯಮಂತ್ರಿಗಳಂತೂ ನಿರ್ಧಾರ ಮಾಡಲೇಬೇಕು. ಯಾವುದಾದ್ರು ಒಂದು ನಿರ್ಧಾರ ಆಗಬೇಕಲ್ಲ, ಏನಾಗಬೇಕು ಅನ್ನೋದು ನಿರ್ಧಾರ ಮಾಡಿ, ಸುಮ್ಮನೆ ವಿರೋಧ ಪಕ್ಷದವ್ರಿಗೆ ಆಹಾರ ಆಗೋದು ಬೇಡ. ಇದನ್ನು ಸುಮ್ಮನೆ ಅವ್ರು ಗೊಂದಲ ಮಾಡುವಂಥದ್ದು, ಅವ್ರು ಇದು ಮಾಡೋವಂಥದ್ದು, ಇವೆಲ್ಲ ಏನಾಗುತ್ತೆ, ಸಾರ್ವಜನಿಕ ವಲಯದಲ್ಲಿ ಬೇಸರ ಆಗುತ್ತೆ. ಇದು ನೋಡಲಿಕ್ಕೆ ಅಸಹ್ಯ ಅನ್ನಿಸ್ತಂತೆ ನನ್ನ ಲೆಕ್ಕ. ಆರ್ ಅಶೋಕರು ಒಂದು ಹೊಸ ವಿಚಾರ ಹೇಳಿದ್ದಾರೆ. ಈ ರೀತಿ ಸದನದಲ್ಲಿ ಪ್ರಸ್ತಾಪ ಮಾಡೋದನ್ನು ನೋಡ್ಕೊಳ್ಳೋದಕ್ಕೆ CM ಸಿದ್ದರಾಮಯ್ಯ ಅವ್ರ ಕೈವಾಡನೇ ಇರೋದು, ಅವರೇ ನೋಡ್ಕೊಂಡಿರೋದು ಪ್ರಸ್ತಾಪ ಆಗೋ ರೀತಿ ಅಂತ. ಇಲ್ಲ ನೋಡಿ, ಯಾರಿಗೋ ಮನಸ್ಸಿಗೆ ನೋವಾದಂಥ ಸಂದರ್ಭದಲ್ಲಿ ಯಾರೋ ಮಂತ್ರಿಗಳು ಹೇಳಿದ್ನ ಉಪಮುಖ್ಯಮಂತ್ರಿಗಳ ಮೇಲೆ ಅಥವಾ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಈ ಥರ ಆಗೋದಂತ ಹೇಳೋದು ತಪ್ಪಾಗುತ್ತೆ. ಅವೆಲ್ಲ ಈ ವಿರೋಧ ಪಕ್ಷವಾಗಿ ಅವರಿಗೊಂದು ಬೇಳೆ ಬೇಯಿಸ್ಕೋಬೇಕು, ಇಲ್ಲಿ ರಾಜಕೀಯದಲ್ಲಿ ಏನು ಆಗಬೇಕು, ಒಂದು ಕೂಗಾಟ ಆಡಬೇಕು, ಆಡ್ತಾ ಇದ್ದಾರೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾಕೆಂದರೆ ಇವತ್ತು ಬಿಲ್ ಪಾಸ್ ಮಾಡಬೇಕಾದ್ರೆ ಮಾಡಿರುವಂಥ ದುರಂತ ನೋಡಿದಿರಲ್ಲ, ಈ ಥರ ಆಗಬಾರ್ದು. ಒಬ್ಬ ಬಿಲ್ ಪಾಸ್ ಮಾಡಬೇಕಾದ್ರೆ ಇವ್ರಿಗೆ ಒಳಗಡೆ ಹೋಗಿ ಕೂಗ್ಲಿಕ್ಕೆ ಅವಕಾಶ ಇದೆ. ಸ್ಪೀಕರ್ಗೆ ಗಲಾಟೆ ಮಾಡಿ, ಅಲ್ಲಿಂದು ಮಾಡಿ, ಈ ಥರ ಮಾಡೋದು ಇದೆಯಲ್ಲ, ಇದು BJPಯ ತತ್ವ ಸಿದ್ಧಾಂತಕ್ಕೆ ಅಲ್ಲ. ಇವರೇ ಹೇಳ್ತಿದ್ರು ಹಿಂದೆ ಎಲ್ಲ ಹಾಗಾಯಿತು ಹೀಗಾಯಿತು ಅಂತ ಹೇಳ್ತಿದ್ರು. ಇವ್ರು ಏನು ಮಾಡಿದ್ರು? ಇವರು ಏನು ಬಿಲ್ ಪಾಸ್ ಮಾಡಬಾರ್ದಂತ ನೀವು ಹೇಳ್ತೀರಿ? ರಾಜ್ಯದ ಮುಸಲ್ಮಾನರಿಗೆ 14% ಮುಸಲ್ಮಾನರು ಇದ್ದಾರೆ ಈ ರಾಜ್ಯದಲ್ಲಿ, ಅವರಿಗೆ 1% ಕೊಡೋದು ನಮ್ಗೆ ತಪ್ಪಾಗತ್ತಾ? ಇವರೇ ಹೇಳ್ತಾರಲ್ಲ ಸಮಬಾಳು ಸಮಪಾಲು ಅಂತೀರಿ. ಹಣ ಹೊರಕ್ಕೆ ನಿಮಗೆ ಸಮಪಾಲು ಕೊಡ್ತಿದ್ರಿ? ಮತ್ತು ಅದನ್ನು ಮಾಡಬೇಕಲ್ಲ. ಮೋದಿಜಿಯವರು ಹೇಳಿದಾರಲ್ಲ, ಬೇಟಿ ಪಟಾವ್ ಅಂತ. ಹಾಗೆ ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಕೊಡಬೇಕಂದಾಗ ನಾವು ಕೊಡೋದು ಬೇಡವಾ? ನಮ್ದೇನು ತಪ್ಪಿದೆ ಹೇಳ್ರಿ? ಹೋಗಲಿ, 14%ಗೆ 1%, 99% ಬೇರೆ ಕೊಟ್ಟಿದ್ದೀವಿ. 1% ಕೊಟ್ಟಿದ್ದಕ್ಕೆ ಇವತ್ತು ಇಷ್ಟೊಂದು ಗೊಂದಲ ಮಾಡಿ ಇಷ್ಟೊಂದು ಮಾಡ್ತಾರಂದರೆ ಇವ್ರ ಉದ್ದೇಶ ಏನಂದರೆ ಮುಸ್ಲಿಮ್ಸಿಗೆ ಕೊಡಬಾರ್ದು, ಹಿಂದೂಗಳು ಹೊಲಿಸುವಂಥ ಪ್ರಶ್ನೆ ಮಾಡಿದ್ದಾರೆ. ಇದೇ ಹಿಂದೂಗಳು ಹೊಲ್ಸಕ್ಕೆ ಸರಿ 60 ಸೀಟಿಗೆ ಬಂದವರು ಈ ಪಾಪಿಗಳೆಲ್ಲ ಸೇರ್ಕೊಂಡು ಇವತ್ತು. ಸರ್, ಅವ್ರ ಪಾರ್ಟಿ ಆಯ್ತು ಸರ್, ಈ ಹನಿ ಟ್ರ್ಯಾಪ್ ವಿಚಾರ ನಿಮ್ಮ ಪಕ್ಷದಲ್ಲೇ ಅಸಮಾಧಾನ ಕಾರಣ ಆಗಿದೆಯಲ್ಲ, ನಿಮ್ಮ ಪಕ್ಷದಲ್ಲಿ ಇರೋರಿಗೆ ಏನು ಹೇಳ್ತೀರಿ? ನೋಡಿ, ಯಾವುದೇ ಇರಲಿ, ನಾನು ಹೇಳಿದ್ನಲ್ಲ, ಈ ದೇಂಗುಲದಲ್ಲಿ ಆ ಥರ ಬರಬಾರ್ದು, ಆ ಥರ ಆಗಬಾರ್ದು. ಇವತ್ತು ಹೋಮ್ ಮಿನಿಸ್ಟ್ರು ಮತ್ತು ರಾಜ್ಯದ ಮುಖ್ಯಮಂತ್ರಿ ಏನು ಕ್ರಮ ತೊಗೊಳ್ತಾರೆ ಅದ್ರ ಮೇಲೆ ಕಾದು ನಿಂತಿದ್ದೀವಿ ನಾವು. ಇದೇನಾದರೂ ಬದಲಾವಣೆ ಕಾರಣ ಆಗ್ಬೋದಾ ಮುಂದೆ? ಆಗ್ಬೋದು. ಬದಲಾವಣೆ ಅಂದರೆ ಕಾನೂನು ತಿದ್ದುಪಡಿ ತರಬೇಕು ಅಂಥದ್ದು ಇದೆಯಂದರೆ ರಾಜ್ಯ ಸರ್ಕಾರ ಮಾಡಬೇಕು. ಕಾಂಗ್ರೆಸ್ ಪಾರ್ಟಿಗೆ ದೊಡ್ಡ ಡ್ಯಾಮೇಜ್ ಅಲ್ವಾ? ಯಾವ ಡ್ಯಾಮೇಜ್ ಏನಾಗಲ್ಲ ಅಣ್ಣ. ಡ್ಯಾಮೇಜ್ ಇದೆಲ್ಲ ಈಗ ಹನಿ ಟ್ರಾಪ್, ಈಗ ಉದಾಹರಣೆ ಎಷ್ಟೋ ಜನ ಇವತ್ತು ಬೇರೆಯವರೆಲ್ಲ ಹನಿ ಟ್ರಾಪ್ ಮಾಡಿ ದುಡ್ಡಿಗಾಗಿ ಮಾಡೋರು ಇದ್ದಾರೆ, ಅಥವಾ ದುಡ್ಡಿಗಾಗಿ ಭಾಳ ಜನ ಹನಿ ಟ್ರಾಪ್ ಮಾಡಿ ಸಿಕ್ಕಿ ಬಿದ್ದಿದ್ದಾರೆ, ನೋಡಿದ್ದೀವಿ. ಹಾಗೆ ಇದ್ದೇ ಇರುತ್ತೆ. ಇದರಲ್ಲಿ ಯಾರಂತ ನೋಡಬೇಕಲ್ಲ. ಸುಮ್ಮನೆ ಯಾರೋ ಹೆಸರು ಹೇಳಲ್ಲಿ ಗಾಳಿಯಲ್ಲಿ ಗುಂಡು ಹೊಡೆಯುವಂಥ ಪ್ರಶ್ನೆ ಬೇಡ. ನಿಮ್ಮ ಹಿರಿಯ ನಾಯಕರು ಈ ರೀತಿ ಆರೋಪ ಮಾಡಿರೋದ್ರಿಂದ ಮುಖ್ಯಮಂತ್ರಿಗಳೇನಾದರೂ ಆಗ್ರಹ ಮಾಡ್ತೀರಾ ತಾವು ನಮ್ಮ ರಿಪಬ್ಲಿಕ್ ಕನ್ನಡ ಮೂಲಕ? ಅವರೇ ಮಾಡ್ತಾರೆ. ಮಂತ್ರಿಗಳೇ ಹೇಳಿರ್ಬೇಕಾದ್ರೆ ಮುಖ್ಯಮಂತ್ರಿಗಳು ಸಹಜವಾಗಿ ಹೇಳಿಕೆ ಕೊಡ್ತಾರೆ.
ಥ್ಯಾಂಕ್ ಯು ಬೇಳೂರು ಗೋಪಾಲಕೃಷ್ಣ ಅವರೇ. ಇದು ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಇದನ್ನ ಬಹಳ ಗಂಭೀರವಾಗಿ ತಗೋಬೇಕು. ಯಾರೇ ಪಾರ್ಟಿಯವರಾಗಿರಲಿ ಇದನ್ನ ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರಿದ್ದಾರೆ, ಅವ್ರನ್ನ ನೇರವಾಗಿ ನಾನು ಮಾತಾಡ್ತೀನಿ. ಕಾಂಗ್ರೆಸ್ನ ಹಿರಿಯರು, ಶಾಸಕರು. ಬೇಳೂರು ಸರ್, ಹನಿ ಟ್ರ್ಯಾಪ್ ವಿಚಾರ ಪದೇ ಪದೇ ಸದನದಲ್ಲಿ ಚರ್ಚೆ ಆಗ್ತಾನೆ ಇದೆ. ಇದಕ್ಕೊಂದು ಲಾಜಿಕಲ್ ಎಂಡ್ ಬೇಕು. ಇದನ್ನ ನೀವು ಯಾವ ರೀತಿ ನೋಡ್ತಾ ಇದ್ದೀರಿ? ನಾನು ನೋಡಿ, ಬಹುಶಃ ಈ ಥರ ದುರಂತಗಳು ಆಗೋದು ಬೇಡ ಅಂತ ನನ್ನ ಅನಿಸಿಕೆ. ಹಿಂದೆ BJP ಸರ್ಕಾರದಲ್ಲೂ ಸಹ ಹನಿ ಟ್ರಾಪ್ ಆಗಿ ಮಂತ್ರಿಗಳೆಲ್ಲ ರಾಜೀನಾಮೆ ಕೊಟ್ಟರು. ಈಗ ನೋಡಿದರೆ ಮತ್ತೆ ಹನಿ ಟ್ರಾಪ್ ಆಗಿದೆ ಅಂತೇಳಿ, ಇದು ಇವಾಗಲ್ಲ, 2 ತಿಂಗಳಿಂದ 4 ಜನ ಮಂತ್ರಿಗಳಿದೆ, ಇನ್ನಿಷ್ಟು ಜನ MLAಗಳಿದೆ, ಅದು ಇದೆ ಅಂತೇಳಿ ಪಾಪ ಅವ್ರ ಮೇಲೆ ಒಂದು ಸ್ವಲ್ಪ ಗುಮಾನಿ ಬಂದು ಪಾಪ ಕೆಲವು ಮಂತ್ರಿಗಳೆಲ್ಲ ಹೆದರ್ಕೊಂಡ್ಬಿಟ್ಟಿದ್ರು, ನಂದೋ ಯಾರ್ದೋ ಏನು ಅಂತ. ನೋಡಿ, ಯಾವರೇ ಇರಲಿ, ಇವೆಲ್ಲ ಸಹಜವಾಗಿ ಇವತ್ತು ಅಧಿಕಾರಿ ಇರ್ಬೋದು, ನೀವು ಬೇರೆ ಇರ್ಬೋದು, ಅಥವಾ ಯಾವುದೇ ಇದರಲ್ಲಿದ್ದರೂ ಸಹ ಇವತ್ತು ಈ ಥರ ಹನಿ ಟ್ರಾಪ್ ಮಾಡುವಂಥ ಇದರಲ್ಲಿ ಭಾಳ ದುರಂತ ಆಗುತ್ತೆ. ಅದಕ್ಕೆ ಹೊಸ ಕಾನೂನು ತರಬೇಕು. ಮೊನ್ನೆ ನೋಡಿ, ಈಗ ಈ ರೈತರ ಸಾಲನ ವಸೂಲಿ ಮಾಡೋದು ಅಂತೇಳಿ ಏನು ಇವತ್ತು ದೊಡ್ಡ ಕಾನೂನು ತಂದಿದ್ದೀರಿ, ಅದೇ ಥರ ಒಂದು ಕಾನೂನು ತಂದಿಟ್ಟುಬಿಟ್ರೆ ನಿಜವಾಗ್ಲೂ ಇದು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಥರ ಈ ವಿಧಾನಸಭೆಯಲ್ಲಿ ಈ ಥರ ಆಗಿಬಿಟ್ರೆ ಮುಂದಿನ ಪೀಳಿಗೆಗೆ ನಾವು ಏನು ಸಂದೇಶ ಕೊಡ್ತೀವಿ, ಇದಾಗ ತಪ್ಪಾಗುತ್ತೆ. ಹಾಗಾಗಿ ಕೆಲವರೆಲ್ಲ ಇದನ್ನು ಭಾಳ ಹಗುರವಾಗಿ ತಿಳ್ಕೊಳ್ಳುವಂಥದ್ದಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು, ಅಥವಾ ನಮ್ಮ ಹೋಮ್ ಮಿನಿಸ್ಟರ್ ಇರ್ಬೋದು, ಇದಕ್ಕೆ ಒಂದು ಸರಿಯಾದ ಕಾನೂನು ತರಬೇಕು ಅನ್ನೋದು ನಮ್ಮ ಉದ್ದೇಶ. ಯಾರು ಸರ್ ಆ ಮಹಾನಾಯಕ ಹನಿ ಟ್ರಾಪ್ ಹಿಂದೆ ಇರೋರು? ಯಾರೇ ಇರಲಿ, ಅವನು ಇರ್ಬೋದು. ನೋಡಿ, ಈಗ ಹನಿ ಟ್ರಾಪ್ ಮಾಡಬೇಕಾದ್ರೆ ಈಗ ದುಡ್ಡಿಗಾಗಿ ಮಾಡೋರು ಇದ್ದಾರೆ, ಕೆಲವು ರಾಜಕೀಯ ಮಾಡೋರು ಇರ್ಬೋದು, ಇನ್ನು ಬೇರೆ ಬೇರೆ ಇರ್ಬೋದು. ಇಲ್ಲಿ ರಾಜಕೀಯಕ್ಕಾಗಿ ಪವರ್ ಶೇರಿಂಗ್ ಆಗಿ ಮಾಡ್ತಿದ್ದಾರೆ ಅನ್ನೋದೇ ಜಾಸ್ತಿ ಕೇಳಿ ಬರ್ತಾ ಇರೋದು. ನೋಡಿ, ಅದು ಸುಮ್ಮನೆ ಯಾರು ಹೇಳಿದ್ದಲ್ಲ, ನಾನು ಒಪ್ಪಕ್ಕೆ ಹೋಗಲ್ಲ. ರಾಜಕೀಯ ಶೇರಿಗಾಗಿ ಯಾರನ್ನೋ ತೊಗೊಂಡು ಬಂದು ಮಾಡೋಕ್ಕಾದ್ರೆ, ಯಾರೋ ಒಬ್ಬನ ಹನಿ ಟ್ರಾಪ್ ಮಾಡಿದರೆ ರಾಜಕೀಯದಲ್ಲಿ ಬೇರೆ ಮುಂದಾಗೋದಾದರೆ ಭಾಳ ಜನ ಇದೇ ಮಾಡ್ಬೋದು. ಮುನಿರತ್ನ ಮಾಡಿದಾವೆ ಅಲ್ಲ, ಕೆಲವೆಲ್ಲ ಮಾಡಿದಾರಲ್ಲ. ಮುನಿರತ್ನ ಅವ್ರದ್ದೆಲ್ಲ ಅದೇ ಕೆಲಸ ಇಲ್ಲ, ಅವರೆಲ್ಲ ಅದೇನೋ ಇಂಜೆಕ್ಷನ್ ಕೊಟ್ಟು ಇನ್ನೊಂದು ಕೊಟ್ಟು ಅದೆಲ್ಲ ಮಾಡಿದಂಥ ಅದೆಲ್ಲ ದಾಖಲೆ ಇದೆ ನನಗೆ. ಆ ಥರ ಅಲ್ಲ ಇದು. ಈ ಥರ ಯಾವುದೇ ವ್ಯಕ್ತಿ ಇರ್ಬೋದು, ಯಾರೇ ಇರ್ಬೋದು, ಈ ಥರ ಆಗಬಾರ್ದು ಅನ್ನೋ ನಮ್ಮ ಉದ್ದೇಶ. ಇದು ಪ್ರಜಾಪ್ರಭುತ್ವದಲ್ಲಿ ಈ ಥರ ಒಂದು ದೇಂಗೂಲದಲ್ಲಿ, ವಿಧಾನಸೌಧದಲ್ಲಿ ಈ ಥರ ಹಿಂದೆ ಬ್ಲೂ ಫಿಲ್ಮ್ ನೋಡಿದರು, ಇನ್ನೊಂದು ನೋಡಿದರು, ಇಲ್ಲಿ ನೋಡಿದ್ದು, ಇವೆಲ್ಲ ಇಂಥ ಒಂದು ದೇಂಗೂಲದಲ್ಲಿ ಆಗಬಾರ್ದು ಅನ್ನೋ ನಮ್ಮ ಉದ್ದೇಶ. ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ ಈ ರೀತಿಯ ಗಂಭೀರ ಆರೋಪವನ್ನು ಮಾಡ್ತಾ ಇರೋದು, ಸರ್ಕಾರ ಇದನ್ನು ಎಷ್ಟು ಗಂಭೀರವಾಗಿ ತಗೊಂಡಿದೆ ಅಂತ. ವಿಪಕ್ಷದ ವಿರುದ್ಧ ದಾಳಿ ಮಾಡೋದು, ಅವ್ರ ಮೇಲೆ ನೀವು ಟೀಕೆ ಮಾಡೋದು, ಇದನ್ನೆಲ್ಲ ಪಕ್ಕಕ್ಕಿಟ್ಟು ಈ ಒಂದು ಗಂಭೀರ ವಿಚಾರ ತಗೋಬೇಕಲ್ವಾ ಅಂತ. ಇದು ಒಬ್ಬ ಮಂತ್ರಿಗಳೇ ಹೇಳಿದ ಮೇಲೆ ರಾಜ್ಯ ಸರ್ಕಾರ ಗಂಭೀರವಾಗಿ ತಗೊಳುತ್ತೆ. ಇದನ್ನು ಹೋಮ್ ಮಿನಿಸ್ಟರ್ಗಳು ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ಮುಖ್ಯಮಂತ್ರಿಗಳಂತೂ ನಿರ್ಧಾರ ಮಾಡಲೇಬೇಕು. ಯಾವುದಾದ್ರು ಒಂದು ನಿರ್ಧಾರ ಆಗಬೇಕಲ್ಲ, ಏನಾಗಬೇಕು ಅನ್ನೋದು ನಿರ್ಧಾರ ಮಾಡಿ, ಸುಮ್ಮನೆ ವಿರೋಧ ಪಕ್ಷದವ್ರಿಗೆ ಆಹಾರ ಆಗೋದು ಬೇಡ. ಇದನ್ನು ಸುಮ್ಮನೆ ಅವ್ರು ಗೊಂದಲ ಮಾಡುವಂಥದ್ದು, ಅವ್ರು ಇದು ಮಾಡೋವಂಥದ್ದು, ಇವೆಲ್ಲ ಏನಾಗುತ್ತೆ, ಸಾರ್ವಜನಿಕ ವಲಯದಲ್ಲಿ ಬೇಸರ ಆಗುತ್ತೆ. ಇದು ನೋಡಲಿಕ್ಕೆ ಅಸಹ್ಯ ಅನ್ನಿಸ್ತಂತೆ ನನ್ನ ಲೆಕ್ಕ. ಆರ್ ಅಶೋಕರು ಒಂದು ಹೊಸ ವಿಚಾರ ಹೇಳಿದ್ದಾರೆ. ಈ ರೀತಿ ಸದನದಲ್ಲಿ ಪ್ರಸ್ತಾಪ ಮಾಡೋದನ್ನು ನೋಡ್ಕೊಳ್ಳೋದಕ್ಕೆ CM ಸಿದ್ದರಾಮಯ್ಯ ಅವ್ರ ಕೈವಾಡನೇ ಇರೋದು, ಅವರೇ ನೋಡ್ಕೊಂಡಿರೋದು ಪ್ರಸ್ತಾಪ ಆಗೋ ರೀತಿ ಅಂತ. ಇಲ್ಲ ನೋಡಿ, ಯಾರಿಗೋ ಮನಸ್ಸಿಗೆ ನೋವಾದಂಥ ಸಂದರ್ಭದಲ್ಲಿ ಯಾರೋ ಮಂತ್ರಿಗಳು ಹೇಳಿದ್ನ ಉಪಮುಖ್ಯಮಂತ್ರಿಗಳ ಮೇಲೆ ಅಥವಾ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಈ ಥರ ಆಗೋದಂತ ಹೇಳೋದು ತಪ್ಪಾಗುತ್ತೆ. ಅವೆಲ್ಲ ಈ ವಿರೋಧ ಪಕ್ಷವಾಗಿ ಅವರಿಗೊಂದು ಬೇಳೆ ಬೇಯಿಸ್ಕೋಬೇಕು, ಇಲ್ಲಿ ರಾಜಕೀಯದಲ್ಲಿ ಏನು ಆಗಬೇಕು, ಒಂದು ಕೂಗಾಟ ಆಡಬೇಕು, ಆಡ್ತಾ ಇದ್ದಾರೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾಕೆಂದರೆ ಇವತ್ತು ಬಿಲ್ ಪಾಸ್ ಮಾಡಬೇಕಾದ್ರೆ ಮಾಡಿರುವಂಥ ದುರಂತ ನೋಡಿದಿರಲ್ಲ, ಇಷ್ಟೇ ಈ ಥರ ಆಗಬಾರ್ದು. ಒಬ್ಬ ಬಿಲ್ ಪಾಸ್ ಮಾಡಬೇಕಾದ್ರೆ ಇವರಿಗೆ ಒಳಗಡೆ ಹೋಗಿ ಕೂಗ್ಲಿಕ್ಕೆ ಅವಕಾಶ ಇದೆ. ಸ್ಪೀಕರ್ಗೆ ಗಲಾಟೆ ಮಾಡಿ, ಅಲ್ಲಿಂದ ಮಾಡಿ, ಈ ಥರ ಮಾಡೋದು ಇದೆಯಲ್ಲ, ಇದು BJPಯ ತತ್ವ ಸಿದ್ಧಾಂತಕ್ಕೆ ಅಲ್ಲ. ಇವೆಲ್ಲ ಇವರೇ ಹೇಳ್ತಿದ್ರು ಹಿಂದೆ ಎಲ್ಲ, ಹಾಗಾಯಿತು ಹೀಗಾಯಿತು ಅಂತ ಹೇಳ್ತಿದ್ರು. ಇವ್ರು ಏನು ಮಾಡಿದ್ರು, ಇವರು ಏನು ಬಿಲ್ ಪಾಸ್ ಮಾಡಬಾರ್ದಂತ ನೀವು ಹೇಳ್ತೀರಿ? ರಾಜ್ಯದ ಮುಸಲ್ಮಾನರಿಗೆ 14% ಮುಸಲ್ಮಾನರು ಇದ್ದಾರೆ ಈ ರಾಜ್ಯದಲ್ಲಿ. ಅವರಿಗೆ 1% ಕೊಡೋದು ನಮ್ಗೆ ತಪ್ಪಾಗತ್ತಾ? ಇವರೇ ಹೇಳ್ತಾರಲ್ಲ, ಸಮಬಾಳು ಸಮಪಾಲು ಅಂತೀರಿ. ಹಣ ಹೊರಕ್ಕೆ ನಿಮಗೆ ಸಮಪಾಲು ಕೊಡ್ತಿದ್ರಿ? ಮತ್ತು ಅದನ್ನು ಮಾಡಬೇಕಲ್ಲ. ಮೋದಿಜಿಯವರು ಹೇಳಿದಲ್ಲ, ಬೇಟಿ ಪಟಾವ್ ಅಂತ ಹಾಗೆ ಎಲ್ಲ ಮಕ್ಕಳಿಗೂ ವಿದ್ಯಾಭ್ಯಾಸ ಕೊಡಬೇಕಂದಾಗ ನಾವು ಕೊಡೋದು ಬೇಡವಾ? ನಮ್ದೇನು ತಪ್ಪಿದೆ ಹೇಳ್ರಿ? ಹೋಗಲಿ, 14%ಗೆ 1%, 99% ಬೇರೆ ಕೊಟ್ಟಿದ್ದೀವಿ. 1% ಕೊಟ್ಟಿದ್ದಕ್ಕೆ ಇವತ್ತು ಇಷ್ಟೊಂದು ಗೊಂದಲ ಮಾಡಿ ಇಷ್ಟೊಂದು ಮಾಡ್ತಾರಂದರೆ ಇವ್ರ ಉದ್ದೇಶ ಏನಂದರೆ ಮುಸ್ಲಿಮ್ಸಿಗೆ ಕೊಡಬಾರ್ದು, ಹಿಂದೂಗಳು ಹೊಲಿಸುವಂಥ ಪ್ರಶ್ನೆ ಮಾಡಿದ್ದಾರೆ. ಇದೇ ಹಿಂದೂಗಳು ಹೊಲ್ಸಕ್ಕೆ ಸರಿ 60 ಸೀಟಿಗೆ ಬಂದವ್ರು ಈ ಪಾಪಿಗಳೆಲ್ಲ ಸೇರ್ಕೊಂಡು ಇವತ್ತು. ಸರ್, ಅವ್ರ ಪಾರ್ಟಿದಾಯ್ತು ಸರ್, ಈ ಹನಿ ಟ್ರ್ಯಾಪ್ ವಿಚಾರ ನಿಮ್ಮ ಪಕ್ಷದಲ್ಲೇ ಅಸಮಾಧಾನ ಕಾರಣ ಆಗಿದೆಯಲ್ಲ, ನಿಮ್ಮ ಪಕ್ಷದಲ್ಲಿ ಇರೋರಿಗೆ ಏನು ಹೇಳ್ತೀರಿ? ನೋಡಿ, ಯಾವುದೇ ಇರಲಿ, ನಾನು ಹೇಳಿದ್ನಲ್ಲ, ಈ ದೇಂಗುಲದಲ್ಲಿ ಆ ಥರ ಬರಬಾರ್ದು, ಆ ಥರ ಆಗಬಾರ್ದು. ಇವತ್ತು ಹೋಮ್ ಮಿನಿಸ್ಟ್ರು ಮತ್ತು ರಾಜ್ಯದ ಮುಖ್ಯಮಂತ್ರಿ ಏನು ಕ್ರಮ ತೊಗೊಳ್ತಾರೆ ಅದ್ರ ಮೇಲೆ ಕಾದು ನಿಂತಿದ್ದೀವಿ ನಾವು. ಇದೇನಾದರೂ ಬದಲಾವಣೆ ಕಾರಣ ಆಗ್ಬೋದಾ ಮುಂದೆ? ಆಗ್ಬೋದು. ಬದಲಾವಣೆ ಅಂದರೆ ಕಾನೂನು ತಿದ್ದುಪಡಿ ತರೋ ಅಂಥದ್ದು ಇದೆಯಂದರೆ ರಾಜ್ಯ ಸರ್ಕಾರ ಮಾಡಬೇಕು. ಕಾಂಗ್ರೆಸ್ ಪಾರ್ಟಿಗೆ ದೊಡ್ಡ ಡ್ಯಾಮೇಜ್ ಅಲ್ವಾ? ಯಾವ ಡ್ಯಾಮೇಜ್ ಏನಾಗಲ್ಲ ಅಣ್ಣ, ಡ್ಯಾಮೇಜ್ ಇದೆಲ್ಲ. ಈಗ ಹನಿ ಟ್ರಾಪ್, ಈಗ ಉದಾಹರಣೆ ಎಷ್ಟೋ ಜನ ಇವತ್ತು ಬೇರೆಯವರೆಲ್ಲ ಹನಿ ಟ್ರಾಪ್ ಮಾಡಿ ದುಡ್ಡಿಗಾಗಿ ಮಾಡೋರು ಇದ್ದಾರೆ.
ಅಥವಾ ದುಡ್ಡಿಗಾಗಿ ಭಾಳ ಜನ ಹನಿ ಟ್ರಪ್ ಮಾಡಿ ಸಿಕ್ಕಿ ಬಿದ್ದಿದ್ದಾರೆ, ನೋಡಿದ್ದೀವಿ. ಹಾಗೆ ಇದ್ದೇ ಇರುತ್ತೆ. ಇದರಲ್ಲಿ ಯಾರಂತ ನೋಡಬೇಕಲ್ಲ. ಸುಮ್ಮನೆ ಯಾರೋ ಹೆಸರು ಹೇಳಲ್ಲಿ ಗಾಳಿಯಲ್ಲಿ ಗುಂಡು ಹೊಡೆಯುವಂಥ ಪ್ರಶ್ನೆ ಬೇಡ. ನಿಮ್ಮ ಹಿರಿಯ ನಾಯಕರು ಈ ರೀತಿ ಆರೋಪ ಮಾಡಿರೋದ್ರಿಂದ ಮುಖ್ಯಮಂತ್ರಿಗಳೇನಾದರೂ ಆಗ್ರಹ ಮಾಡ್ತೀರಾ ತಾವು ನಮ್ಮ ರಿಪಬ್ಲಿಕ್ ಕನ್ನಡ ಮೂಲಕ? ಅವರೇ ಮಾಡ್ತಾರೆ. ಮಂತ್ರಿಗಳೇ ಹೇಳಿರ್ಬೇಕಾದ್ರೆ ಮುಖ್ಯಮಂತ್ರಿಗಳು ಅದು ಸಹಜವಾಗಿ ಹೇಳಿಕೆ ಕೊಡ್ತಾರೆ. ಥ್ಯಾಂಕ್ ಯು ಬೇಳೂರು ಗೋಪಾಲಕೃಷ್ಣ ಅವರೇ. ಇದು ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಇದನ್ನು ಭಾಳ ಗಂಭೀರವಾಗಿ ತಗೋಬೇಕು. ಯಾರೇ ಪಾರ್ಟಿಯವರಾಗಿರಲಿ ಇದನ್ನು ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ.